ಬೇಲೂರು. ಸ್ನೇಹಿತರೆ ನೋಡಿ, ನಾವು ನೋಡ್ತಿರೋದು ಒಂದು ಅದ್ಭುತವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರ ಬೇಲೂರು. ನೋಡಿ, ಶ್ರೀ ಕ್ಷೇತ್ರದ ಮಹಾಗೋಪುರ ಎಷ್ಟು ಚಂದ ಐತೆ ನೋಡಿ. ನೋಡಿ, ಮಹಾದ್ವಾರ ಸ್ವಾಮಿಗಳ ದರ್ಶನಕ್ಕೆ ಒಳಗಡೆ ಹೋಗೋದಕ್ಕೆ, ಗೋಪುರದ ಒಳಗಡೆ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ದೇವಸ್ಥಾನದ ಮುಂಭಾಗ ಊರು, ಎಲ್ಲ ಅಂಗಡಿಗಳೆಲ್ಲ ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಮಂಟಪಗಳೆಲ್ಲ ಇದ್ದಾವೆ. ಇಲ್ಲಿ ಪ್ರಸಾದ ನಿಲಯ, ಭಕ್ತಾದಿಗಳಿಗೆ ಉಚಿತ ಪ್ರಸಾದ ನಿಲಯ ಎಲ್ಲ ಏರ್ಪಾಟು ಮಾಡಿರ್ತಾರೆ ಯಾವಾಗಲೂ. ಭಾಳ ನೀಟ್ನೆಸ್ ಆಗಿರುತ್ತೆ, ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಇದೆಲ್ಲ ಇದು ಒಳಗಡೆ ಹೋಗೋದಕ್ಕೆ ಎಂಟ್ರಿ. ನೋಡಿ ಆರ್ಕಿಟೆಕ್ಚರ್ ನೋಡಿ ಹೇಗಿದೆ ಅಂತ. ಆ ಕಾಲದಲ್ಲಿ ಬಳಸ್ತಿದ್ದ ಆರ್ಕಿಟೆಕ್ಚರ್ ಈಗಿನ ಇಂಜಿನಿಯರ್ಗಳಿಗಿಂತ ಬಹಳ ಅದ್ಭುತ. ನೋಡಿ, ಇದು ಒಳಗಡೆಯಿಂದ ಮಹಾಗೋಪುರದ ಚಿತ್ರಣ. ಖಾಲಿ ಜಾಗ ನೋಡಿ. ನೋಡಿ, ಈಗಿನ ಕಾಲಕ್ಕೆ ತಕ್ಕಂಗೆ ಇದೆಲ್ಲ ಸ್ವಲ್ಪ ಖಾಲಿ ಇರ್ಬೋದು, ಬಟ್ ಆಗಿನ ಕಾಲಕ್ಕೆ ತಕ್ಕಂಗೆ ಪ್ರತಿದಿನ ಏನೋ ಒಂದು ಉತ್ಸವ, ಯಾವುದೋ ಒಂದು ಸಂಭ್ರಮ, ಯಾವುದೋ ಒಂದು ಹೋಮ, ಪ್ರತಿದಿನ ಇವೆಲ್ಲವೂ ಅದ್ಭುತವಾದ ಒಂದು ಸಾಂಸ್ಕೃತಿಕ ಕಲೆಯಿಂದ ತುಂಬಿರೋದು. ಅಂದರೆ ನಾವೆಲ್ಲ ಕೇಳ್ತಿದ್ದೀವಿ ಭಾಳ ಸಣ್ಣ ವಯಸ್ಸಿಂದ, ಬೇಲೂರು, ಹಳೇಬೀಡು, ಈ ಶ್ರವಣಬೆಳಗೊಳ ಇವೆಲ್ಲ ಈ ರೀತಿ ಇರ್ತವೆ, ಆ ರೀತಿ ಇರ್ತವೆ ಅಂತ. ಬಟ್ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡೋಕ್ಕೆ ಬಂದಿದ್ದೀನಿ. ಹಾಗೆ ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಾಗೆ ಈ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದು ಆರ್ಕಿಟೆಕ್ಚರ್ ಸ್ವಾಮಿಗಳ ಒಂದು ಸ್ಥಾನ ಎಷ್ಟು ಕಟ್ಟುನಿಟ್ಟಾಗಿ, ಎಷ್ಟು ಅಲಂಕೃತವಾಗಿ, ಅದರ ಮೇಲೆ ಇರುವಂಥ ಶಿಲೆಗಳನ್ನು ನಾನು ನಿಮಗೆ ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ ಝೂಮ್ ಮಾಡಿ, ಬಟ್ ಭಾಳ ಅದ್ಭುತವಾಗಿದ್ದಾವೆ. ಒಂದೊಂದು ಕಲ್ಲಿಗೂ ಒಂದೊಂದು ಕತೆ ಇರುತ್ತೆ. ಹೇಳ್ತಾರಲ್ಲ ನಮ್ಮವರು, ಕೇಳಿಸದೆ ಕಲ್ಲು ಕಲ್ಲಿನಳಿ ಕನ್ನಡ ನುಡಿ ಅಂತ. ಯಾವ ಕಲ್ಲು ಮುಟ್ಟಿದ್ರೂ ನೀವು ಒಂದು ಕನ್ನಡ ಅನ್ನೋ ನುಡಿ ಹಾಡುತ್ತೇನೋ, ಅಷ್ಟು ಕನ್ನಡಿಗರ ಮತ್ತು ಅಂದಿನ ರಾಜರೆಲ್ಲ ಇದನ್ನು ಭಾಳ ಅಲಂಕೃತವಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಕಂಚಿನಿಂದ ಮಾಡಿರುವಂತಹ ಒಂದು ಕುದುರೆ, ಆನೆ, ಗಜ ಅನಿಸುತ್ತೆ. ಇವರು ಗಜರಾಜ. ಪಲ್ಲಕ್ಕಿಗಳು, ರಥೋತ್ಸವಗಳು ಮಾಡುವಾಗ ಮುಂಭಾಗದಲ್ಲಿ ಇವರನ್ನು ಗಜಪಡೆ ಮತ್ತು ಕುದುರೆ ಪಡೆಯಾಗಿ ಬಳಸ್ತಾರೆ ಅನಿಸುತ್ತೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ನೋಡಿದ್ದಕ್ಕೆ ನಿಮ್ಮ ಜೊತೆ ಹಂಚಿಕೊಂಡೆ. ನೋಡಿ, ಈ ಕಲ್ಲುಗಳೆಲ್ಲ, ಶಿಲೆಗಳೆಲ್ಲ ನೋಡೋದಕ್ಕೆ ಒಂದು ಮಹಾ ಅದ್ಭುತ. ನೋಡಿ, ಇದರ ದೇವಸ್ಥಾನದ ಹಿಂಭಾಗ ಒಳಗಡೆನೆ ನೋಡಿ. ಈಗಿರೋ ಇಂಜಿನಿಯರ್ಗಳೆಲ್ಲ ಒಂದು ಬ್ರಿಡ್ಜು ಅಥವಾ ಒಂದು ಒಳ್ಳೆ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಟ್ರೆ ಆಹಾ ಓಹೋ ಏನು ಅದ್ಭುತ ಇಂಜಿನಿಯರ್, ಏನು ತಲೆ ಅಂತೀವಿ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ನಿರ್ಮಿಸಿರೋ ಆ ಇಂಜಿನಿಯರ್ಗಳು, ಆ ಗಾರೆ ಮೇಸ್ತ್ರಿಗಳು ಅಥವಾ ಆ ಒಂದು ತಾಂತ್ರಿಕರು ಯಾವ ತಂತ್ರಜ್ಞಾನ ಬಳಸಿದ್ರೂ ಗೊತ್ತಿಲ್ಲ. ಯಾವ ಮಾನೋಮೀಟರ್ಸು ಅಥವಾ ಯಾವ ಎಕ್ವಿಪ್ಮೆಂಟ್ಸು ಏನು ಬಳಸಿದ್ರೂ ಗೊತ್ತಿಲ್ಲ. ಆದರೆ ಒಂದೊಂದು ಕಲ್ಲಿಗೂ ಒಂದೊಂದು ನೋಡಿ, ಇದು ನಿಲ್ಲಿಸಿರೋದು ನೋಡಿ, ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ. ನಿತ್ಯ ಭಕ್ತಾದಿಗಳಿಂದ ವಿಜೃಂಭಿಸ್ತಾ ಇರುತ್ತೆ. ನೋಡೋದಕ್ಕೆ ಒಂದು ಕಣ್ಣಿಗೆ ಒಂದು ಒಳ್ಳೆ ನೋಟ ಇರುತ್ತೆ. ಬಹಳ ಜನ ಹೊರಗಡೆ ಅಂಗಡಿಗಳು ಅವು ಇವೆಲ್ಲ ಹಾಕಿ ವಸತಿ ಗೃಹಗಳೆಲ್ಲ ಮಾಡಿ ಭಾಳ ಜನ ಇದರಿಂದ ಜೀವನ ನಡೆಸ್ತಾ ಇರ್ತಾರೆ. ಈ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಹಿಂಭಾಗದಲ್ಲಿ ತೆಂಗಿನ ಮರಗಳೆಲ್ಲ ಸ್ವಾಮಿಗಳಿಗೆ ಪೂಜೆ ಮಾಡುವಾಗ ಎಲ್ಲ ಬಳಸಲಿಕ್ಕೋಸ್ಕರ ಇಲ್ಲಿ ತೆಂಗಿನ ಮರಗಳೆಲ್ಲ ಅಂದಿನ ಯಾವಾಗ ನೆಟ್ಟಿದ್ದಾರೆ ನೋಡಿ. ಇವೆಲ್ಲ ಅಂದಿನ ಕಾಲದಲ್ಲಿ ಏನಾದರೂ ಭಜನೆ, ಹರಿಕಥೆ ಇಂಥವೆಲ್ಲ ನಡೆಸಬೇಕಾದ್ರೆ ಇಲ್ಲಿ ಕೂರ್ಲಿಕ್ಕೆ ಅನಿಸುತ್ತೆ. ಭಾಳ ಚೆನ್ನಾಗಿ ವೇದಿಕೆಗಳನ್ನೆಲ್ಲ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಈ ಚಿತ್ರಣ ಎಲ್ಲ ನೋಡಿ. ಸ್ವಾಮಿಗಳ ಹಿಂಭಾಗ ಅದ್ಭುತ ಅಂದರೆ ಭಾಳ ಚಿಕ್ಕ ಪದ ಆಗುತ್ತೇನೋ. ಮಹಾ ಅದ್ಭುತ ಅಂದರೂ ಕೂಡ ಕಮ್ಮಿ ಇಲ್ಲ. ಅದ್ಭುತಗಳಿಗೆ ಅದ್ಭುತಗಳಿವೆಲ್ಲ. ಇದೆಲ್ಲದಕ್ಕಿಂತವೂ ನಾವು ಭಾಳಷ್ಟು ಪುಣ್ಯವಂತರು. ಇವುಗಳನ್ನ ನೋಡ್ತಿದ್ದೀವಿ ಅಟ್ಲೀಸ್ಟ್ ಇನ್ನೂ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಸರ್ವೇಕ್ಷಣದವರು ಏನೋ ಸ್ವಲ್ಪ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ ಇಲ್ಲಿ. ಎಲ್ಲ ಓದಿ ಹೇಳಲಿಕ್ಕಾಗಲ್ಲ, ಬಟ್ ನಾನೆಲ್ಲ ಓದಿ ತಿಳ್ಕೊತೀನಿ. ವೀರನಾರಾಯಣ ದೇವಾಲಯ ಕ್ರಿಸ್ತ ಶಕ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ನೋಡಿ. ಇಲ್ಲಿ ಪ್ರತಿಯೊಂದು ದೇವರಿಗೂ ಒಂದೊಂದು ಹೆಸರನ್ನು ಸೂಚಿಸಿದ್ರೆ ಒಳ್ಳೆಯದಿತ್ತು. ಕೆಲವು ಕಡೆ ಎಲ್ಲ ಹೆಸರುಗಳೆಲ್ಲ ಹಾಕಿಲ್ಲ ಇವರು, ನಾನು ಎಲ್ಲರದು ಹೇಳಲಿಕ್ಕೆ.
ವಿಗ್ರಹಗಳನ್ನು ಮುಟ್ಟಬೇಡಿ ಅಂತ ಅಲ್ಲಲ್ಲೂ ನಾಮಫಲಕಗಳನ್ನು ಹಾಕಿದ್ದಾರೆ ನೋಡಿ. ನಾನು ಒಮ್ಮೆ ಕಾಣುತ್ತೇನೆ ಈ ವಿಡಿಯೋದಲ್ಲಿ, ನನ್ನನ್ನು ನೋಡಿ. ಈ ಅದ್ಭುತವನ್ನು ನೋಡೋ ಪುಣ್ಯಾತ್ಮಲ್ಲಿ ನಾನು ಒಬ್ಬ ಪುಣ್ಯಾತ್ಮ ಅಲ್ಲ, ಪುಣ್ಯವಂತ ಅಷ್ಟೇ. ಪದಗಳು ಸ್ವಲ್ಪ ತೊದಲ್ಬೋದು, ಯಾಕಂದರೆ ನೇರವಾಗಿ ವೀಡಿಯೋ ಮಾಡ್ತಾಯಿದ್ದೀನಲ್ವ, ನಾನು ಆಮೇಲೆ ಇನ್ನೂ ರಿಹರ್ಸಲ್ ಮಾಡಿಲ್ಲ, ಹಾಗಾಗಿ. ಇದೆಲ್ಲವೂ ಆಗಿನ ಕಾಲದಲ್ಲಿ ಅಧಿಷ್ಠಾನದಲ್ಲಿ ಏನಾದರೂ ಸಮಾರಂಭಗಳು ಮತ್ತು ಸಭೆಗಳೆಲ್ಲ ಮಾಡಿದ್ರೆ ಇಲ್ಲೆಲ್ಲ ಕೂತು, ಅಥವಾ ಇಲ್ಲಿ ದೊಡ್ಡವರೆಲ್ಲ ವೇದಿಕೆಯನ್ನು ಅಲಂಕರಿಸುವಂಥ ಜಾಗ ಅಂತ ಅನಿಸುತ್ತೆ. ಮತ್ತು ಏನಾದರೂ ರಥೋತ್ಸವ ಇಂಥ ಹಬ್ಬಗಳೆಲ್ಲ ನಡೆದ್ರೆ ಇದೆಲ್ಲ ಏನಾದರೂ ಸಾಮಗ್ರಿಗಳನ್ನು ಇಟ್ಕೊಳ್ಳೋದಕ್ಕೆಲ್ಲ ಮಾಡಿರುವಂಥ ಚಾವಡಿಗಳ ಥರ ಕಾಣಿಸ್ತಿದೆ. ಎಲ್ಲ ಕಡೆಗೂ ದೇವರುಗಳನ್ನು ಅಲಂಕರಿಸಿದ್ದಾರೆ, ಪ್ರತಿ ದೇವರು ಇದ್ದಾರೆ, ಇನ್ನೂ ಥರ ಇದೆ. ಮುಂಭಾಗದಲ್ಲೆಲ್ಲ ಹೊಸ ಬಿಲ್ಡಿಂಗ್ಗಳೆಲ್ಲ ಕಟ್ಟಿದ್ದಾರೆ, ಹೊಸ ಕಟ್ಟಡಗಳೆಲ್ಲ ಇದ್ದಾವೆ, ನಿರ್ಮಾಣ ಆಗಿದ್ದಾವೆ. ಬಟ್ ದೇವಸ್ಥಾನದ ಒಳಗಡೆ ಯಾವುದೂ ಇಲ್ಲ, ಯಾಕಂದರೆ ಅವೆಲ್ಲ ದೇವರಿಗೆ ವಿರುದ್ಧ ಆಗುತ್ತಲ್ವ, ನಾವು ಅದನ್ನೆಲ್ಲ ಕದಲಿಸ್ರೆ, ಹಾಗಾಗಿ ಅವರು ಏನು ಮಾಡಿರಲ್ಲ. ನಾವು ಅದರ ಬಗ್ಗೆ ಏನು ಮಾತಾಡೋದು, ನಮಗಿಂತ ಮಹಾಜ್ಞಾನಿಗಳಿದ್ದಾರೆ ಇಲ್ಲಿ. ಸೊ ನಾವು ನೋಡ್ಬೋದು ಅಷ್ಟೇ, ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಪರಿಚಯ ಮಾಡ್ಕೋಬೋದು ಅಷ್ಟೇ. ನೋಡಿ, ಧ್ವಜಸ್ತಂಭ ಇದೆ, ಭಾಳ ಅದ್ಭುತವಾಗಿದೆ ಧ್ವಜಸ್ತಂಭ. ಅಲ್ಲಿ ಕಲ್ಲಿನ ಧ್ವಜಸ್ತಂಭ, ಇಲ್ಲಿ ಕಂಚಿನ ಧ್ವಜಸ್ತಂಭ. ನೋಡಿ, ಇದು ಏನೋ ಗರುಡರ ರೂಪ ಅನಿಸುತ್ತೆ. ಒಳಗಡೆ ದರ್ಶನಕ್ಕೆ ಹೋಗಬೇಕು.